ಯಾಕೆ ಡರ್ಲಿಂಗು ತುಂಬ ಭಯ ಪಡ್ತಿದೆಯಾ? ಮದುವೆ ದಿನ ಆಗಿದೆಲ್ಲ ಎಲ್ರಿಗೂ ಹೇಳ್ಬಿಡ್ತಾಳಂತ ಭಯನ? ಭಯ ಆಗ್ತೇ ಇರತ್ತಾ ಸುಹಾಸ್? ಅವಳಿಂದ ಹೋದರೆ ಸಾಕಾಗಿದೆ ನನಗೆ. ಬೇಡ ತಗೊಮ್ಮ, ಮಜ್ಜಿಗೆ ತಂಪಾಗಿರುತ್ತೆ. ಮತ್ತೆ ಹೇಗಿದೆಯಮ್ಮ? ನಿನ್ನನ್ನು ಮದುವೆ ದಿವಸ ನೋಡಿದ್ದು, ಆಮೇಲೆ ನೀನೆಲ್ಲೂ ಕಾಣಲೇ ಇಲ್ಲ. ಕ್ಷಮಿಸಿ ಮಾವ, ನಿಮ್ಮೆಲ್ರೂ ತಲೆ ತಗ್ಸೋ ಹಾಗೆ ಮಾಡಿ ನಾನು ಅಲ್ಲಿಂದ ಹೋಗ್ಬಿಟ್ಟೆ. ಆಹಾ, ಹೆಂಗೆ ಡ್ರಾಮಾ ಮಾಡ್ತಿದ್ದಾಳೆ ನೋಡೋಳು. ಇವಳ್ಯಾಕೆ ನಿಮ್ಮನ್ನ ಮಾವ ಅಂತಿದ್ದಾಳೆ? ಅನ್ನಲಿ ಬಿಡಮ್ಮ, ಸಂಬಂಧದಲ್ಲಿ ನಮ್ಮ ಸೊಸೆಗೆ ಅಕ್ಕ ಆಗಬೇಕು ಅವಳು. ಅಂದಮೇಲೆ ನಾನು ಅವಳಿಗೆ ಮಾವ ತಾನೆ. ಅಂದಹಾಗೆ ನಿಂದು ಮದುವೆ ಆಯಿತು ಅಂತ ಕೇಳ್ಪಟ್ವಿ, ನಿಜನಮ್ಮ? ನೀನು ಚೆನ್ನಾಗಿದೆಯಾ ತಾನೆ? ಅದೇ ಮುಖ್ಯ ಕಣಮ್ಮ. ಯಾರನ್ನು ಮದುವೆ ಆದ್ವಿ, ಹೇಗೆ ಮದುವೆ ಆದ್ವಿ ಅನ್ನೋದು ಮುಖ್ಯ ಅಲ್ಲ. ಸಂತೋಷವಾಗಿದ್ದೀವ ಅನ್ನೋದು ಮುಖ್ಯ. ಅವತ್ತು ನನಗೆ ಗೊತ್ತಾಗಲಿಲ್ಲ ಮಾವ, ಅದಕ್ಕೆ ಇವತ್ತು ನಿಮ್ಮೆಲ್ರೂ ಕ್ಷಮೆ ಕೇಳೋಣ ಅಂತ ಬಂದೆ. ಕ್ಷಮೆ? ನೀನು ಯಾಕಮ್ಮ ಕ್ಷಮೆ ಕೇಳಬೇಕು? ನೋಡು, ಭಗವಂತನ ಇಚ್ಛೆ ಹೀಗೆ ಆಗಬೇಕು ಅಂತಿದ್ರೆ ಯಾರೇನು ಮಾಡೋಕ್ಕಾಗುತ್ತೆ? ನೋಡು, ನೀನು ಅವತ್ತಂಥ ನಿರ್ಧಾರ ತಗೊಳ್ಳಿಲ್ಲ ಅಂತಂದಿದ್ರೆ ಸತ್ಯ ನಮ್ಮ ಮನೆ ಸೊಸೆ ಆಗ್ತಿದ್ಲಾ? ಆದರೂ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ದೊಡ್ಡವ್ರು ಹೇಳಿದ್ದಾರೆ. ತೇನ ವಿನ ತೃಣಮಪಿ ನ ಚಲತಿ ಅಂತ ಹೇಳ್ತಾರೆ. ಅಂದರೆ ಭಗವಂತನ ಅಪ್ಪಣೆ ಇಲ್ಲದೆ ಒಂದು ಹುಲ್ಲು ಕಡ್ಡಿನೂ ಅಲುಗಾಡೋದಿಲ್ಲವಂತೆ. ಇನ್ನು ನಾನು ನೀನು ಮನುಷ್ಯರು ಮಾತ್ರ. ಹೋಗಲಿ ಬಿಡಮ್ಮ, ಇದೆಲ್ಲ ಆ ಭಗವಂತನ ಆಟ. ಸತ್ಯ ನಮ್ಮ ಮನೆ ಸೊಸೆ ಆಗಬೇಕು ಅಂತ ಬರೆದಿತ್ತು, ಆಯಿತು. ಸತ್ಯನಂತ ಒಳ್ಳೆ ಹುಡುಗಿನ ಸೊಸೆಯಾಗಿ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ವಮ್ಮ. ನೀನು ಗಂಡನ್ನ ಕರ್ಕೊಂಬರ್ಬೇಕಾಗಿತ್ತು, ನಾವು ಎಲ್ಲ ನೋಡಿದಾಗಿರೋದು. ಅವರು ಬ್ಯುಸಿ ಇದ್ರು, ಅದಕ್ಕೆ ಕರ್ಕೊಂಬರಲಿಲ್ಲ. ಆಯಿತು, ಮುಂದಿನ ಸಲ ಬರುವಾಗ ಕರ್ಕೊಂಬರಿವಂತೆ. ಸರಿ ಮಾವ. ನೋಡು, ನಾನೇ ಮಾತಾಡ್ತಾ ಇದ್ದೀನಿ. ಅಕ್ಕ ತಂಗಿಯರು ಏನಾದರೂ ಮಾತಾಡೋದಿರುತ್ತೆ. ಸತ್ಯ, ನಿಮ್ಮ ಅಕ್ಕನ್ನ ಒಳಗೆ ಕರ್ಕೊಂಡು ಹೋಗಮ್ಮ. ಹೋಗಮ್ಮ. ಆಯ್ತು ರಾರೆ. ಬಾ ಅಕ್ಕ. ಬಾವ, ಮನೆ ಮರ್ಯಾದೆ ಕಳೆದೊಳಗೆ ನೀವಿಷ್ಟೊಂದು ಉಪಚಾರ ಮಾಡ್ತಿರೋದು ನನಗೆ ಸರಿ ಕಾಣಿಸ್ತಿಲ್ಲ. ಊರ್ಮಿಳ, ಅಣ್ಣನಿಗೆ ಯಾವುದು ಸರಿ ಯಾವುದು ತಪ್ಪು ಅಂತ ಚೆನ್ನಾಗಿ ಗೊತ್ತಿದೆ. ದಿವ್ಯಾ ಇರೋ ವಿಚಾರನ ಸತ್ಯನ ಹತ್ರ ಹೇಳಿಬಿಟ್ರೆ ಏನಪ್ಪ ಮಾಡಲಿ? ಅಕ್ಕ ಬಾ ಅಕ್ಕ, ಮನೆಯೆಲ್ಲ ತೋರಿಸ್ತೀನಿ. ನೀನೇನೇ ನನಗೆ ಮನೆ ತೋರಿಸೋದು?
ನಾನೇ ನಿಮ್ಮ ಮನೆ ನೋಡಿಲ್ವಾ? ನಾನೇ ನಿಮ್ಮ ಮನೆಗೆ ಹೊಸಬ್ಳಾ? ಪರವಾಗಿಲ್ವೇ, ಈ ಮನೆಗೆ ತುಂಬ ಚೆನ್ನಾಗಿ ಹೊಂದ್ಕೋತಾ ಇದೆಯಾ ಅನ್ಸುತ್ತೆ. ಹ್ಞೂ ಅಕ್ಕ, ತುಂಬ ಚೆನ್ನಾಗಿ ಹೊಂದ್ಕೋತಾ ಇದ್ದೀನಿ. ನಿನಗೆ ಗೊತ್ತಾ, ಹೊಸ ಹೊಸ ವಿಷಯಗಳನ್ನು ಕಲಿತಾ ಇದ್ದೀನಿ. ಪೂಜೆ ಮಾಡ್ತೀನಿ, ಅಡುಗೆ ಮಾಡ್ತೀನಿ. ಅಡುಗೆ ನೀನು? ಶಭಾಷ್. ನಿನ್ನ ಅಡುಗೆ ತಿಂದು ಈ ಮನೆಯವರೆಲ್ಲ ಬದುಕಿದಾರಲ್ಲ, ಗ್ರೇಟ್. ಅದ್ಯಾವ ದೇವರು ನಿನಗಿಷ್ಟು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೋ ಏನೋ. ಹ್ಞೂ ಅಕ್ಕ, ಮದುವೆ ಆದಮೇಲೆ ತುಂಬ ಬದಲಾಗ್ತಾರೆ ಅಂತ ಹೇಳ್ತಾರಲ್ಲ, ಅದು ನನ್ನ ವಿಷಯದಲ್ಲೂ ನಿಜ ಆಯಿತು. ನಾನು ಈ ಮನೇಲಿ ತುಂಬ ಖುಷಿಯಾಗಿದ್ದೀನಿ. ಗೊತ್ತಾಗ್ತಿದೆ. ಬಾ ಅಕ್ಕ, ಕುತ್ಕೊಂಡು ಮಾತಾಡೋಣ. ಏನು ತಗೋತೀಯಾ? ಜ್ಯೂಸಾ, ಕಾಫಿನಾ, ಟೀನಾ? ಏನು ಬೇಡ. ಅಕ್ಕ, ಒಂದು ನಿಮಿಷ ಬರ್ತೀನಿ. ಎಲ್ಲಿಗೆ ಹೋಗ್ತಿದ್ಯಾ? ಸುಮ್ಮನೆ ಕುತ್ಕೋ. ಅಲ್ಲ ಅಕ್ಕ, ಅದು ಕಾರ್ತಿಕ್ ಊಟ ಮಧ್ಯದಲ್ಲೇ ಬಿಟ್ಟು ಬಂದರು. ಅದೇನು ಅಂತ ನೋಡ್ಕೊಂಡು ಬಂದ್ಬಿಡ್ತೀನಿ. ಮದುವೆಗೂ ಮುಂಚೆ ಕುತ್ಕೋ ಅಂದರೆ ಕುತ್ಕೋತಿದ್ಲು. ಇವಾಗ ನೋಡಿದ್ರೆ ನನಗೆ 1 ನಿಮಿಷ ಬಂದೆ ಅಂತ ಹೇಳಿ ಹೋಗ್ತಾಳೆ. ಅಮಲ್ ಬೇಬಿ, ಎಷ್ಟೊತ್ತು ಅಂತ ಕಾಯೋದು? ಇವಾಗ ಬರ್ತಾ ಇದೆಯಾ? ಹೋದ್ಲ ಅವಳು? ಅಲ್ಲೇ ಇದ್ದಾಳೆ. ಯಾಕೆ ಬಂದ್ಲಂತೆ ಅವಳು? ಯಾಕೆ ಅಂದರೆ ನಾನು ಅವಳ ತಂಗಿ ಅಮಲ್ ಬೇಬಿ. ನಾನು ನೋಡೋದಕ್ಕೆ ಬಂದಿದ್ದಾಳೆ. ನೋಡು ಸತ್ಯ, ಈ ಅಕ್ಕ ತಂಗಿ ಕತೆಗಳೆಲ್ಲ ನನ್ನ ಹತ್ರ ಹೇಳ್ಬೇಡ. ಮೆತ್ತಗೆ ರಾಯರ ಹತ್ರ ಕ್ಷಮೆ ಕೇಳಿದ್ಲು. ಏನು ಕ್ಷಮೆನಾ? ಇದ್ಯಾವ ಹೊಸ ನಾಟಕ ಸತ್ಯ? ಇಷ್ಟು ದಿನ ನಮ್ಮ ಲೈಫಲ್ಲಿ ಇಲ್ದಿದ್ದವಳು ಸಡನ್ ಆಗಿ ಬಂದು ಕ್ಷಮೆ ಕೇಳ್ತಾಳೆ ಅಂದ್ರೆ ಏನರ್ಥ? ಮೊದಲು ಅವಳನ್ನ ಮನೆಯಿಂದ ಹೊರಗಡೆ ಹೋಗೋ ಕೇಳು. ಅಮಲ್ ಬೇಬಿ, ಹಾಗೆ ಹೇಳೋದಕ್ಕಾಗುತ್ತಾ ಹೇಳು? ಯಾಕಾಗಲ್ಲ? ಅಮಲ್ ಬೇಬಿ ಅವಳು ನನ್ನ ಅಕ್ಕ. ಜೊತೆ ಹುಟ್ಟಿದಾಳೆ. ಹಾಗೆಲ್ಲ ಹೇಳೋದಕ್ಕಾಗಲ್ಲ ಅಮೂಲ್ ಬೇಬಿ. ನಿನಗಿದೆಲ್ಲ ಅರ್ಥ ಆಗಲ್ಲ. ನೋಡು ಸತ್ಯ, ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವಳು ಬಂದಮೇಲೆ ಮನೆಯವರೆಲ್ಲ ಹೇಗಾದರೂ ಗೊತ್ತಾ? ಅಮ್ಮನ ಮುಖ ನೋಡಿದ್ಯಾ? ನಮ್ಮ ಮನೆಯವ್ರು ಎಲ್ಲರಿಗೂ ಒಂಥರ ಇರ್ಸು ಮುರ್ಸು. ಅರ್ಥ ಮಾಡ್ಕೋ ಸತ್ಯ. ಆಯಿತು, ತಾಳ್ಮೆ ತಗೋ. ಅಮಲ್ ಬೇಬಿ, ತಪ್ಪು ಎಲ್ಲರೂ ಮಾಡ್ತಾರೆ. ಅದನ್ನು ತಿದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇವಳು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ ಸತ್ಯ. ಈಗೇನು ಪ್ರಪಂಚ ಮುಳುಗೋಗಿದ್ಯಾ? ಅವಳು ಹಾಗೆ ಮದುವೆ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿದ್ದಕ್ಕೆ ತಾನೆ ನಮ್ಮಿಬ್ಬರ ಮದುವೆ ಆಗಿತ್ತು. ಆ ಮಹಾತಾಯಿ ಜೀವನದಲ್ಲಿ ಇದು ಒಂದೇ ಒಳ್ಳೆ ಕೆಲಸ ಮಾಡಿದ್ದು. ನನಗೋಸ್ಕರ ನಿನ್ನ ಬಿಟ್ಟು ಹೋಗಿದ್ದು. ಈಗ ಏನಾಯ್ತು ಅಮಲ್ ಬೇಬಿ? ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ನಿನಗೆ ನನ್ನ ಕಷ್ಟ ಅರ್ಥ ಆಗ್ತಿಲ್ಲ ಸತ್ಯ. ಅಂಥದ್ದೇನಾಯ್ತು? ಅಮಲ್ ಬೇಬಿ, ಛೇ ಅಮಲ್ ಬೇಬಿ, ಏನಾಯ್ತು ಈಗ? ನನಗಳು ನೋಡಿದ್ರೆ ಭಯ ಆಗ್ತಿದೆ ಸತ್ಯ.
ಎಲ್ಲಿ ನಿನ್ನ ದೂರ ಮಾಡಿಬಿಡ್ತಾಳೋ ಅಂತ. ಚೇಚೆ, ಅವಳು ಯಾಕೆ ಆ ಥರ ಮಾಡ್ತಾಳೆ? ಅವಳು ಆರಾಮಾಗಿ ಸೆಟ್ಲ್ ಆಗಿದ್ದಾಳೆ ಅಮೂಲ್ ಬೇಬಿ. ನೀನೇನೇನೋ ಯೋಚನೆ ಮಾಡಬೇಡ, ನಾನು ಅವಳ ಹತ್ರ ಮಾತಾಡ್ತೀನಿ. ಮೊದಲು ಮಾತಾಡಿ ಅವಳನ್ನ ಆಚೆ ಕಳಿಸು. ಅವಳು ಹೋದ್ಮೇಲೆ ನಾನು ಬಂದು ಕರಿ. ಅಲ್ಲಿವರೆಗೂ ನಾನು ಇಲ್ಲೇ ಇರ್ತೀನಿ. ಅವಾಗೆಲ್ಲ ನನ್ನ ಹಿಂದೆ ಬಿದ್ದು ಸಾಯ್ತಿದ್ದ. ಇವಾಗ ನೋಡಿದ್ರೆ ನನ್ನನ್ನೇ ಆಡ್ಕೋತಾನೆ. ಮತ್ತೆ ಅಕ್ಕ, ಇನ್ನೇನು ಸಮಾಚಾರ? ನಿನ್ನ ಹತ್ರ ಏನೇ ಸಮಾಚಾರ? ಯಾಕಕ್ಕ ಹಾಗಂತ್ಯ? ಅಕ್ಕ ತಂಗಿರಂದ್ರೆ ಮಾತಾಡೋದಕ್ಕೆ 1000 ಇರುತ್ತೆ. ಅಕ್ಕ ತಂಗಿರ ಹತ್ರ ಇರುತ್ತೆ ನಿಜ, ಆದರೆ ಈಗ ನಿನ್ನ ಹತ್ರ ಮಾತಾಡೋಕ್ಕೆ ಏನೂ ಇಲ್ಲ. ಮತ್ತೆ ಯಾವತ್ತೂ ಇಲ್ಲದೆ ಇವತ್ತೇನು ನನ್ನನ್ನು ನೋಡೋದಕ್ಕೆ ಬಂದಿದ್ದು? ನೀನು ಹೇಗಿದೆಯಾ ಅಂತ ನೋಡಕ್ಕೆ ಬಂದೆ. ನಾನು ಚೆನ್ನಾಗಿದ್ದೀನಿ. ನೀನು ಆರಾಮಾಗಿದ್ಯಾ ಅಲ್ವಾ? ನಿನಗೇನು ಸಮಸ್ಯೆ ಇಲ್ಲ ತಾನೆ? ನೋಡೋಕ್ಕೆ ಹೇಗೆ ಕಾಣಿಸ್ತೀನಿ? ಏನಾದರೂ ಸಮಸ್ಯೆ ಇರೋಳ್ತಾರನ ಅಲ್ವೇ? ನಿನ್ನ ಮಾತಿನ ಅರ್ಥ ಏನು? ನಾನು ಚೆನ್ನಾಗಿರಬಾರ್ದಾ ಅಥವಾ ಏನಾದರೂ ಸಮಸ್ಯೆ ಇದ್ದರೆ ಮಾತ್ರ ನಿನ್ನ ಹತ್ರ ಬರ್ತೀನ? ಅಯ್ಯಯ್ಯೋ ಬಿಡ್ತು ಅನ್ನೋ ಅಕ್ಕ, ನಾನು ಆ ಅರ್ಥದಲ್ಲಿ ಹೇಳಲಿಲ್ಲ. ನೀನು ಚೆನ್ನಾಗಿದ್ಯಾ ಅಂತ ಕೇಳಿದೆ ಅಷ್ಟೇ. ನನಗೇನೇ ಆಗಿದೆ, ನಾನು ಸಖತ್ತಾಗೇ ಇದ್ದೀನಿ, ನಿನಗಿಂತ ಚೆನ್ನಾಗೇ ಇದ್ದೀನಿ. ಏನೇ ಇದು? ನಿನ್ನ ಅಮೂಲ್ ಬೇಬಿ ಮತ್ತೆ ಓದಕ್ಕೆ ಶುರು ಮಾಡಿದ್ಯೋ ಹೇಗೆ? ಯಾಕಕ್ಕ ಅಮೂಲ್ ಬೇಬಿ ಬಗ್ಗೆ ಹಾಗಂತೀಯ? ಅವನೀಗ ಕಂಪನಿ ವ್ಯವಹಾರಗಳನ್ನು ನೋಡ್ಕೋತಾ ಇದ್ದಾನೆ. ಮೊನ್ನೆ ತಾನೇ ಅವನಿಗೆ ಬಿಸ್ನೆಸ್ ಅವಾರ್ಡ್ ಸಿಕ್ತು ಗೊತ್ತಾ? ಏನು ಅವನಿಗ? ಯಾಕಕ್ಕ, ನೀನು ಪೇಪರ್ ಟಿವಿ ನೋಡ್ಲಿಲ್ವಾ? ಅದರಲ್ಲಿ ಅಮೂಲ್ ಬೇಬಿ ಬಗ್ಗೆ ಬಂದಿತ್ತು ಗೊತ್ತಾ? ನನಗೆ ಅಷ್ಟೆಲ್ಲ ಟೈಮ್ ಎಲ್ಲೇ ಇದೆ. ಪರವಾಗಿಲ್ಲ, ತುಂಬ ಬದಲಾಗಿದ್ದಾನೆ ಅಂತಾಯ್ತು. ಹ್ಞೂ ಅಕ್ಕ, ಅವನು ತುಂಬ ಬದಲಾಗಿದ್ದಾನೆ. ಮತ್ತೆ ಈ ಪುಸ್ತಕ ಎಲ್ಲ ಏನು? ಅದು ನಂದು ಅಕ್ಕ, ನಾನು ಓದ್ತಾ ಇದ್ದೀನಿ. ನೀನು ಓದ್ತಿದ್ಯಾ? ಜೋಕ್ ಮಾಡಬೇಡ. ಜೋಕ್ ಅಲ್ಲ ಅಕ್ಕ, ನಿಜವಾಗ್ಲೂ ನಾನು ಓದ್ತಾ ಇದ್ದೀನಿ. ಅಮೂಲ್ ಬೇಬಿ ನೀನು ಓದು ಅಂತ ನನಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ. ಸ್ಪ್ಯಾನರ್ ಹಿಡಿಯೋ ಕೈಲಿ ಪುಸ್ತಕ? ಆದರೆ ಒಂದಂತೂ ನಿಜ ಕಣೆ, ನಿನ್ನ ಕೈಲಿದೆಲ್ಲ ಆಗಲ್ಲ. ಯಾಕಕ್ಕ ಹಾಗೆ ಹೇಳ್ತೀಯ? ಚಿಕ್ಕ ವಯಸ್ಸಿಂದ ಓದೋದಕ್ಕೆ ನನಗೆ ತುಂಬ ಆಸೆ ಇತ್ತು.
ಆದರೆ ಆಗಲೇ ಇಲ್ಲ. ಅದಕ್ಕೆ ಈಗ ಮತ್ತೆ ಓದೋಣ ಅಂತ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗುತ್ತೇನೆ. ಉದ್ದಾರ ಏನೋ ನಡೆಸ್ತಾ ಇದೆಯಾ? ನಡೆಸು. ಸರಿ, ನಂಗೆ ಟೈಮ್ ಆಯಿತು, ಹೊರಡ್ತೀನಿ. ಇನ್ನೊಂದು ಸ್ವಲ್ಪ ಹೊತ್ತು ಇರಕ್ಕ? ಬೇಡಮ್ಮ ತಾಯಿ, ನೀನು ನೋಡ್ತಿದ್ದ ಹಾಗೆ ನನ್ನ ಮನಸ್ಸು ತುಂಬಿ ಬಂತು. ಏನೋ ಗಂಡನ ಜೊತೆ ತವ್ರ ಮನೆಗೆ ಬಂದಿದ್ದೆ, ಹಾಗೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತ ಇಲ್ಲಿವರೆಗೂ ಬಂದೆ. ಅಷ್ಟೇ ವಿಷಯ, ಬೇರೆ ಏನೂ ಇಲ್ಲ. ಬರ್ತೀನಿ ಅಕ್ಕ. ಅಣ್ಣ, ಇಷ್ಟು ಹೊತ್ತು ಬೇಕಾ ಅಕ್ಕ ತಂಗಿರಿಬ್ರು ಮಾತಾಡ್ಕೊಂಡು ಬರೋಕೆ? ಲಕ್ಷ್ಮಣ, ಅಕ್ಕ ತಂಗಿಯರು ಅಪರೂಪಕ್ಕೆ ಸಿಕ್ಕಿದ್ದಾರೆ. ಏನೋ ಕಷ್ಟ ಸುಖ ಮಾತಾಡ್ಕೊಳ್ತಿರ್ತಾರೆ, ಬಿಡು. ಯಾರು ಏನೇ ಹೇಳಿದ್ರು ನನಗಿದೊಂದು ಚೂರು ಸರಿ ಕಾಣಿಸ್ತಾ ಇಲ್ಲ. ಅಕ್ಕನೂ ಕೋಪ ಮಾಡ್ಕೊಂಡು ಹೋಗಿ ರೂಮಲ್ಲಿ ಕೂತಿದ್ದಾಳೆ. ಅವಳು ಹೋದ್ಮೇಲೆ ನನಗೆ ಕರಿ ಅಂತ. ಅಲ್ಲ, ಅವಳನ್ನ ಯಾಕೆ ನಾವು ಮನೆಯೊಳಗೆ ಸೇರಿಸ್ಕೋಬೇಕಾಗಿತ್ತು? ನಮ್ಗೆ ಯಾಕೆ ಬೇಕು ಅವಳು ಸಹವಾಸ? ನೋಡಮ್ಮ, ಅವಳು ನಮ್ಮ ಮನೆ ಸೊಸೆ ಅಕ್ಕ, ನಮ್ಮ ಬೀಗರ ಮನೆ ಕಡೆಯವಳು. ದೊಡ್ಡ ಮನೆಯವರಾಗಿ ಅವಳು ಕೊಡಬೇಕಾದ ಗೌರವ ಕೊಡಲೇಬೇಕಲ್ವಾ? ಆದರೆ ಅವಳು ನಮ್ಮ ಮನೆ ಮಗನ್ನೇ ಬೇಡ ಅಂತ ಹೇಳಿ ಬೇರೆಯವ್ರ ಜೊತೆ ಓಡ್ ಹೋದವಳು. ಅವತ್ತೆಲ್ಲ ನಮಗೆ ಹೇಗಾಗಿತ್ತು? ಅದರಿಂದ ನಮ್ಗೆ ಒಳ್ಳೇದೇ ಆಯ್ತಲ್ವೇನಮ್ಮ? ಅವಳನ್ನ ನೋಡ್ತಿದ್ದ ಹಾಗೇನೆ ಕಾರ್ತಿ ಊಟನೂ ಮಾಡದೆ ಅರ್ಧದಲ್ಲೇ ಎದ್ದು ಹೊಟ್ಟೋದ. ಅವನಿಗೆ ಮುಜುಗರ ಆಗೋದು ಸಹಜ ಅಲ್ವಾ ಮಮ್ಮಿ? ಹಾಗಂತ ಮನೆ ಬಾಗಿಲಿಗೆ ಬಂದವ್ರಿಗೆ ಅವಮಾನ ಮಾಡಿ ಕಳ್ಸೋಕ್ಕಾಗತ್ತಾ? ಅಷ್ಟಕ್ಕೂ ಆ ಹುಡುಗಿ ಅಣ್ಣನ ಹತ್ರ ಕ್ಷಮೆ ಕೇಳಲಿಲ್ವಾ? ನೋಡು, ಎಲ್ಲ ಒಂದು ಟೈಮ್ ಅಲ್ಲಿಗಲ್ಲಿಗೆ ಬಿಟ್ಟು ಹೋಗ್ತಾ ಇದ್ರೇ ಎಲ್ರಿಗೂ ಒಳ್ಳೆಯದು. ಈ ಕೀರ್ತನ ಯಾಕೆ ನನ್ನ ನೋಡಿದ್ರೆ ಈ ರೀತಿ ಆಡ್ತಿದ್ದಾಳೆ? ಏನಾದರೂ ಪ್ರಾಬ್ಲಮ್ಮಾ? ಬಾಮ್ಮ, ಬಾ. ಮಾತುಕತೆ ಎಲ್ಲ ಆಯಿತಾ? ಹೌದು, ತುಂಬ ಖುಷಿ ಆಯಿತು ನಿಮ್ಮೆಲ್ಲರನ್ನು ನೋಡಿ. ಸತ್ಯನ ಹತ್ರ ಮಾತಾಡಿ ನಾನು ಎಷ್ಟೇ ನೋವು ಕೊಟ್ಟಿದ್ರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಂಡ್ರೆ. ನಾನು ಬರ್ತೀನಿ. ಬೇಡ ಬೇಡ, ಇವಳು ಆ ಮುದುಕಿ ಅಷ್ಟೇ ಘಾಟಿ, ನನ್ನ ಮೇಲೆ ಇನ್ನೂ ಅಷ್ಟು ಕೋಪ ಇಟ್ಕೊಂಡಿದ್ದಾಳೆ. ಇರಲಿ ಇವ್ರನ್ನೆಲ್ಲ ಪಳಗಿಸ್ತೀನಿ. ಬರ್ತೀನಿ. ವಯಸ್ಸು ತಪ್ಪು ಮಾಡಿಸ್ಬಿಡುತ್ತೆ, ಆದರೆ ಪಶ್ಚಾತ್ತಾಪಕ್ಕಿಂತ
ದೊಡ್ಡ ಶಿಕ್ಷೆ ಬೇರೆ ಇಲ್ಲ. ಅಕ್ಕ, ಹೇಗೆ ಬಂದಿದ್ಯಾ ನೀನು? ಕಾರಲ್ಲಿ. ಎಲ್ಲಿ ಕಾಣಿಸ್ತಿಲ್ಲ? ಡ್ರೈವರಲ್ಲಿ ವೆಯ್ಟ್ ಮಾಡ್ತಿದ್ದಾನೆ. ನೀನು ಹೋಗು, ನಾನು ಹೋಗ್ತೀನಿ. ಮನೆಯವರೆಲ್ಲರೂ ವೆಯ್ಟ್ ಮಾಡ್ತಿದ್ದಾರೆ, ಹೋಗಿ ಸುಮ್ಮನೆ. ಸರಿ, ನಿನ್ನ ಮನೆಗೆ ತಲುಪಾದ್ಮೇಲೆ ಕಾಲ್ ಮಾಡು ಆಯ್ತಾ? ಮಾಡ್ತೀನಮ್ಮ ತಾಯಿ, ಹೋಗು ಒಳಗೆ. ಸರಿ, ಹುಷಾರು. ಈ ಮನೆ ಹೇಗಿದೆ, ಯಾರು ಹೇಗಿದ್ದಾರೆ ಅಂತ ತಿಳ್ಕೊಬೇಕಿತ್ತು. ತಿಳ್ಕೊಂಡಾಯ್ತು. ಮತ್ತೆ ಬರ್ತೀನಿ ಸತ್ಯ, ಬಂದೇ ಬರ್ತೀನಿ. ಆದರೆ ನಾನು ಮನೆ ಒಳಗೆ ಎಂಟ್ರಿ ಆಗ್ತಿದ್ದ ಹಾಗೆ ನೀನು ಮನೆಯಿಂದ ಹೊರಗಡೆ ಹೋಗ್ತೀಯ, ಅಷ್ಟೇ ವ್ಯತ್ಯಾಸ.